ತಂದೆಯಿಂದಾನೇ ಯುವತಿ ಮರ್ಯಾದೆ ಹತ್ಯೆ ಆರೋಪಕ್ಕೆ ಸಂಬಂಧಪಟ್ಟಂಗೆ ಯುವತಿ ಪ್ರಿಯಕರ ನಿತಿನ್ ಗಂಭೀರ ಆರೋಪ ಮಾಡಿದ್ದಾರೆ. ಕೆರೆ ನೀರಲ್ಲಿ ಮುಳುಗಿಸಿ ಕೊಲೆ ಮಾಡಿರುವ ಆರೋಪವನ್ನ ಮಾಡಿರೋದು ಆ ಯುವತಿಯ ಪ್ರಿಯಕರ ನಿತಿನ್ನಿಂದ ಗಂಭೀರ ಆರೋಪ. ಕೆರೆ ನೀರಲ್ಲಿ ಮುಳುಗಿಸಿ ಕೊಲೆ ಮಾಡಿದ್ದಾರೆ ಅಂತ. ಮಗಳು ಸತ್ತ ಬಳಿಕನೇ ಅಲ್ಲಿಂದ ತಂದೆ ಹೋಗಿರೋದು, ಅಂದ್ರೆ ಸತ್ತಿರೋದನ್ನ ಖಾತ್ರಿ ಮಾಡ್ಕೊಂಡು ಆತ ಹೋಗಿದ್ದಾನೆ ಅಂತ ನಿತಿನ್ ಗಂಭೀರ ಆರೋಪ ಮಾಡಿದ್ದ. 2 ದಿನಗಳ ಹಿಂದೆ ಯುವತಿ ಪೋಷಕರಿಗೆ ಪ್ರೀತಿ ಮಾಹಿತಿ ಸಿಕ್ಕಿದೆ. ಇವರಿಬ್ಬರು ಪ್ರೀತಿ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ ಮನೆಯಲ್ಲಿ. ಅವತ್ತು ರಾತ್ರಿ ಪ್ರಿಯಕರ ನಿತಿನ್ಗೆ ಕರೆ ಮಾಡ್ತಾಳೆ ಆ ಯುವತಿ ತಂದೆ ಸ್ನೇಹಿತನ ಮನೆಯಲ್ಲಿ ನ್ಯಾಯ ಪಂಚಾಯಿತಿ ಕೂಡ ಆಗುತ್ತೆ. ಈ ವಿಚಾರ ಯಾವಾಗ ಮನೆಯಲ್ಲಿ ಗೊತ್ತಾಯಿತು ಆಗ ನ್ಯಾಯ ಪಂಚಾಯಿತಿ ಕೂಡ ಮಾಡ್ತಾರೆ. ಅಂದ್ರೆ ಒಂದಿಷ್ಟು ಜನ ಹಿರಿಯರು ಸೇರ್ಕೊಂಡು ಪ್ರೀತಿಗೆ ಒಪ್ಪೋದಿಲ್ಲ ಅಂತ ತಂದೆ ಹೇಳ್ತಾರೆ, ಬಿಲ್ಕುಲ್ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ 2 ಮಾರ್ಗ ಮಧ್ಯೆ ಕೆರೆಗೆ ತಳ್ಳಿ ಕೊಲೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿರೋದು ಪ್ರಿಯಕರ ನಿತಿನ್. ಈ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಾಣ ಹೋದ್ರೂ ಕೂಡ ಪ್ರೀತಿಗೆ ಒಪ್ಪೋದಿಲ್ಲ, ನಿಮ್ಮಿಬ್ಬರ ಮದುವೆನ ನಾನು ಮಾಡೋದಿಲ್ಲ ಅಂತ ಯುವತಿಯ ತಂದೆ ಆ ರಾಜಿ ಪಂಚಾಯಿತಿ ಏನಾಯ್ತಲ್ಲ ಅಲ್ಲಿ ಹೇಳಿರೋದು. ಯುವತಿ ತಂದೆ ಸ್ನೇಹಿತನ ಮನೆಯಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಒಂದಿಷ್ಟು ಜನ ಹಿರಿಯರು ಸೇರ್ಕೊಂಡು. ಆಗ ಒಂದಿಷ್ಟು ಬುದ್ಧಿ ಮಾತುಗಳನ್ನು ಹೇಳ್ತಾರೆ, ಆದರೂ ಕೂಡ ಇವರು ಕೇಳೋದಿಲ್ಲ. ಆದ್ರೆ ಬಿಲ್ಕುಲ್ ನಿಮ್ಮ ಪ್ರೀತಿಯನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಆ ನ್ಯಾಯ ಪಂಚಾಯಿತಿಯಲ್ಲಿ ಯಾವಾಗ ಹೇಳ್ತಾರೆ ಅದಾಗಿ 2 ದಿನಕ್ಕೆ ಈ ಒಂದು ಘಟನೆ ಆಗಿದೆ. ಖುದ್ದು ಯುವತಿ ತಂದೆನೆ ಕೆರೆಗೆ ತಳ್ಳಿ ಆಕೆ ಸತ್ತಿದ್ದಾಳೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡೇ ಆತ ಹೋಗಿದ್ದಾನೆ ಅಂತ ಈಗ ಯುವತಿಯ ಪ್ರಿಯಕರ ಗಂಭೀರ ಆರೋಪ ಮಾಡಿರುವುದು, ಜೊತೆಗೆ ಪ್ರಕರಣ ಕೂಡ ದಾಖಲಾಗಿದೆ ಸದ್ಯ ಹೆಬ್ಬಗೋಡಿ ಪೊಲೀಸ್ ಠಾಣೆ. 1 ವರ್ಷದಿಂದ ಲವ್ ಮಾಡ್ತಾ ಇದ್ದೆ ಅವಳನ್ನ, ಸಹನಾನ. ಈ ಥರ ಅವ್ರ ಮನೇಲಿ ಮ್ಯಾಟ್ರಿಗೆ ಗೊತ್ತಾಯ್ತು ಮೊನ್ನೆ. ಅವ್ರ ಅಪ್ಪನೇ ಹೋಗಿ ಕೆಲಸದಿಂದ ಕರ್ಕೊಂಬಂದಿದ್ದಾರೆ ಅವಳನ್ನ. ಕರ್ಕೊಂಬಂದು ನೈಟ್ ಫೋನ್ ಮಾಡಿದ್ದಾರೆ ನನಗೆ. ಫೋನ್ ಮಾಡಿ ನಾಳೆ ಸರಿಯಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದ್ರು. ಸರಿ ನಾನು ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಅವ್ರು ಕರ್ಸ್ಕೊಂಡ್ರು. ನಾವು ನಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರಿ. ಮಾತಾಡಿದಾಗ ಎಲ್ಲ ಮಾತಾಡ್ತಾ ಕೊಡಲ್ಲ ಅಂತ ಹೇಳ್ತಿದ್ರು. ನಾವು ಎಷ್ಟು ಜಾಸ್ತಿ ಫೋರ್ಸ್ ಮಾಡಿದ್ವಿ. ಆಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು 2 ದಿವಸ ಟೈಮ್ ಕೇಳೋರು. ಏನು ಕಾರಣ ಕೊಡಲ್ಲ ಅವರು ಏನೋ ಕಾರಣ ಹೇಳಿಲ್ಲ. ಆಮೇಲೆ ಕ್ಯಾಶಿಸಮ್ ಅಂತ ಲಾಸ್ಟಲ್ಲಿ ಇದು ನ್ಯೂಸಲ್ಲಿ ಹಾಕಿದ್ದಾರೆ. ಕ್ಯಾಸ್ಟಿಸಮ್ ಅಂತ ಹೇಳಿದ್ರು ಅಷ್ಟೇ, ಯಾವುದೋ ಇಂಟರ್ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದ್ರು ಅಷ್ಟೇ. ಆಮೇಲೆ ಅವರು 2 ದಿವಸ ಟೈಮ್ ಕೊಡಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಗಾಡೀಲಿ ಕರ್ಕೊಂಡು ಹೋದ. ಮತ್ತು ಹಿಂದೆ ಅವರು ಅಮ್ಮ ಇನ್ನೊಂದು ತಂಗಿ ಅವ್ರ ಅಣ್ಣ ಹಿಂದೆ ಕಾರಲ್ಲಿ ಹೋದರು. ಆಮೇಲೆ ಕರ್ಕೊಂಡು ಹೋದಾಗ ಹಿಂಗೆ ಹೋಗಿ ನಾವು ಇವ್ರು ಲೆಫ್ಟಿಗೆ ಹೋದ ಅವ್ರು ರೈಟಿಗೆ ಹೋದ್ರೆ. ನಮ್ಮ ಮನೆಗೆ ಹೋಗಿದ್ದೆ 3/4 ಗಂಟೆಯಲ್ಲಿ ಒಂದು ಫೋನ್ ಬಂತು ನನಗೆ, ಈ ಥರ ಅವ್ರ ಅಪ್ಪ ತಳ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾನೆ, ಸಾಯೋ ಗಂಟೆ ಅಲ್ಲೇ ಇದ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬಂತು ಅಷ್ಟೇ. ಸರ್ ನಾವು ಇಲ್ಲಿ ತೋಟದ ಹತ್ರ ಕೆಲಸ ಮಾಡ್ಕೊಂಡಿದ್ರಿ. ಅವ್ರ ತಾಯಿ ಅವ್ರ ತಂಗಿ ಎಲ್ಲ ಇಲ್ಲಿ ಅಳ್ತಾಯಿದ್ರು, ನೀರಲ್ಲಿ ಬೀಳಕ್ಕೆ ಹೋಗ್ತಾಯಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಬಾಡಿ ತೇಲ್ತಿತ್ತು. ಹುಡುಗಿದು ಮಗಳದು ಸಹನ ಅಂದ್ಬಿಟ್ಟು ಹುಡುಗಿ. ಅಷ್ಟೊತ್ತಿಗೆ ನಾವು ಬಂದರೆ ಬಾಡಿ ಎತ್ತಿ ಅವರು ಯಾರು ಇಬ್ಬರು ಮುನುಗ್ಸಿದ್ರು, ಪ್ರೆಸ್ ಮಾಡಿದ್ರು. ಅಷ್ಟೊತ್ತು ಪ್ರಾಣ ಹೋಗ್ಬಿಟ್ಟು ಸರ್. ಆಮೇಲೆ ಬಾಡಿ ಎತ್ಕೊಂಡೋಗಿ ಮನೆ ಹತ್ರ ಮುನುಗ್ಸಿದ್ರು ಸರ್. ನಾವಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಆನೇಕಲ್ ಪ್ರತಿನಿಧಿ ಚಂದ್ರು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಈ ಮರ್ಯಾದೆ ಹತ್ಯೆ ಆರೋಪ ಎದುರಿಸ್ತಾ ಇರುವಂತಹ ಈ ಯುವತಿಯ ತಂದೆ ವಿರುದ್ಧ ಆಕೆಯ ಪ್ರಿಯಕರ ಒಂದಿಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ, FIR ನಲ್ಲಿ ಏನಿದೆ? ಅರುಣ್, ಬೆಂಗಳೂರು ಹೊರವಲ್ಲಿ ಆನೇಕಲ್ ತಾಲೂಕಿನ ಉಸ್ಕೂರು ಕೆರೆಯಲ್ಲಿ ಯುವತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ಲು ಅನ್ನೋ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಲಭಿಸಿದೆ. ಯುವತಿ ಕಳೆದ 1 ವರ್ಷದಿಂದ ಕಂಬಸಂದ್ರ ಗ್ರಾಮದ ನಿತಿನ್ ಅನ್ನುವಂಥವ್ರನ್ನ ಪ್ರೀತಿ ಮಾಡ್ತಾ ಇದ್ಲು. ಈ ವಿಚಾರ 3 ದಿನಗಳ ಹಿಂದೆ ಏನು ಮೃತಪಟ್ಟಿರ್ತಕ್ಕಂಥ ಸಹನಾಳ ತಂದೆ ರಾಮಮೂರ್ತಿ ಅವರಿಗೆ ತಿಳಿದಿರ್ತದೆ. ಈ ವಿಚಾರವಾಗಿ ಮನೇಲಿ ಕೂಡ ಗಲಾಟೆ ಆಗ್ತದೆ. ಅದಾದ ಬಳಿಕ ಆತ ನೇರವಾಗಿ ಪ್ರಿಯಕರ ನಿತಿನ್ಗೆ ಕರೆ ಮಾಡಿ ನಾಳೆ ನಿನ್ ಜೊತೆ ಮಾತಾಡ್ಬೇಕು ಅಂತೇಳಿ ಮಾತುಕತೆ ಕೂಡ ಕರೆದಿರ್ತಾರೆ. ಏನು ಮೃತಳ ಸಹನಾ ತಂದೆ ಸ್ನೇಹಿತ ಪಾಪಣ್ಣ ಅಂತೇಳಿ ಉಸ್ಕೂರು ಅವರ ಮನೆ ಬಳಿ ಮಾತುಕತೆ ಕೂಡ ಆಗ್ತದೆ. ಆ ಸಂದರ್ಭದಲ್ಲಿ ಯುವತಿಯ ತಂದೆ ಸ್ಪಷ್ಟವಾಗಿ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮದುವೆಗೆ ನಾನು ಒಪ್ಪೋದಿಲ್ಲ, ಪ್ರಾಣ ಹೋದ್ರು ಸರಿ ಅಂತೇಳಿ ಅಲ್ಲೊಂದಷ್ಟು ಗಲಾಟೆ ಆಗ್ತದೆ. ಅಲ್ಲಿ ಪ್ರಿಯಕರನ ಮುಂದೆನೆ ಯುವತಿಗೆ ಅಲ್ಲೇ ಕೂಡ ಮಾಡ್ತಾನೆ ಅಂತ ಪ್ರಿಯಕರ ಆರೋಪ ಮಾಡ್ತಾರೆ. ಜೊತೆಗೆ 1-2 ದಿವಸಗಳ ಕಾಲ ಪ್ರಿಯಕರನ ತಾಯಿ ಕೂಡ ಸಾಕಷ್ಟು ಪರಿಪರಿಯಾಗಿ ಬೇಡ್ಕೊಳ್ತಾರೆ, ಇಬ್ರು ಒಪ್ಕೊಂಡಿದ್ದಾರೆ ಮದುವೆ ಮಾಡ್ಬಿಡಿ ಅಂತೇಳಿ. ಆದ್ರೆ ಯುವತಿಯ ಪೋಷಕರು ಎಸ್ಪೆಷಲಿ ಆ ತಂದೆ ರಾಮಮೂರ್ತಿ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ನನಗೆ ಕೊನೆಗೆ ಅಲ್ಲಿ ಇರ್ತಕ್ಕಂಥ ಪಂಚಾಯತ್ದರೆಲ್ಲ ಒತ್ತಾಯ ಕಾಲಾವಕಾಶ ಕೊಡಿ ಅಂತೇಳಿ ಅದನ್ನ TVS ಬೈಕ್ ನಲ್ಲಿ ಯುವತಿಯನ್ನ ಕರೆದುಕೊಂಡು ಹೋಗ್ತಾನೆ. ಮಾರ್ಗ ಮಧ್ಯೆ
ಕೆರೆಯಲ್ಲಿ ಆತ ಪೊಲೀಸರಿಗೆ ಕೊಟ್ಟಿರ್ತಕ್ಕಂತ ದೂರು ಅಥವಾ ಮಾಹಿತಿ ಏನಂತಂದ್ರೆ, ನಾನು ಕಳೆದ 2 ದಿನಗಳಿಂದ ಇದೇ ವಿಚಾರಕ್ಕೆ ಸರಿಯಾಗಿ ನಿದ್ದೆ ಮಾಡಿರ್ಲಿಲ್ಲ, ಹಾಗಾಗಿ ನಾನು ಆ ಕೆರೆ ಬಳಿ ಹೋದಾಗ ಬೈಕ್ ನಮ್ಮ ಮಗಳ ಸಹಿತ ನಾನು ಕೂಡ ಬಿದ್ದೆ. ಆ ಒಂದು ಸಂದರ್ಭದಲ್ಲಿ ಮಗಳು ನೀರಿನಲ್ಲಿ ಮುಳುಗ್ಬಿಟ್ಲು. ನಾನು ಏನೂ ಗೊತ್ತಾಗದೆ ಮುಂದೆ ಏನ್ ಮಾಡ್ಬೇಕಂತ ತೋರಿಸಿ ನಾನು ನೇರವಾಗಿ ಪೊಲೀಸ್ ಠಾಣೆಗೆ ಬಂದೆ ಅಂತ ಹೇಳ್ತಾರೆ. ಆದ್ರೆ ಪ್ರಿಯಕರ ಆರೋಪ ಮಾಡಿರುವಂತದ್ದು ಯುವತಿಯನ್ನ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಿದ್ದಾನೆ. ಉದ್ದೇಶ ಏನಂದ್ರೆ ಮರ್ಯಾದೆ ಹತ್ಯೆ. ಯಾವುದೇ ಕಾರಣಕ್ಕೂ ಪ್ರಿಯಕರನ ಜೊತೆ ಈಕೆ ಹೋಗ್ಬಾರ್ದು, ಮದುವೆ ಆಗ್ಬಾರ್ದು, ಒಂದೇ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದಾರೆ. ಇಲ್ಲಿ ಜಾತಿ ಅನ್ನುವಂಥದ್ದು ನಡುವೆ ಬಂದಿದೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಅರುಣ್.